ಓಂ ಶಾಂತಿ. ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ. ಹೇಗೆ ನಾವು ಕತೆ ಪುರಾಣದಲ್ಲಿ ಕೇಳ್ಕೊಳ್ತಾ ಬಂದಿದ್ದೀವಿ. ಒಂದು ಊರಲ್ಲಿ ಒಬ್ಬ ರಾಜ ಆ ಒಂದು ಊರಿನಲ್ಲಿರುವಂಥ ಪ್ರಜೆಗಳಿಗೆ ಏನೋ ಒಂದು ಸ್ಪರ್ಧೆಯನ್ನು ಇಟ್ಟಿದ್ರು. ಆ ಒಂದು ಸ್ಪರ್ಧೆಯಲ್ಲಿ ಏನಂದರೆ ಪರಮಾತ್ಮನಿಗೆ ನಾವು ಏನನ್ನು ಕೊಡಲಿಕ್ಕಾಗತ್ತೆ ಮತ್ತು ಪರಮಾತ್ಮನಿಂದ ನಾವು ಏನನ್ನು ಪಡ್ಕೋಬಹುದು ಅಂತ. ಆಗ ಎಲ್ಲರೂ ಸಹ ಬಂದರು. ನಾನು ಪರಮಾತ್ಮನಿಗೆ ಏನು ಇಷ್ಟು ಲಕ್ಷಗಳನ್ನ ಕೊಡ್ತೀನಿ, ನಾನು ಪರಮಾತ್ಮನಿಗೆ ವಜ್ರದ ಕಿರೀಟವನ್ನು ಮಾಡಿಕೊಡ್ತೀನಿ, ಮತ್ತು ನಾನು ಪರಮಾತ್ಮನಿಗೆ ತುಲಾಭಾರವನ್ನು ಮಾಡ್ತೀನಿ ಅಂತ ಬಹಳ ಜನ ಎಲ್ಲರೂ ಸಹ ಅವರೇನೋ ಒಂದು ಕಾಂಪಿಟೇಷನ್ ಮೇಲೆ ಬಿದ್ದುಬಿಟ್ರು. ಅಂದರೆ ನೀನೆಷ್ಟು ನಾನೆಷ್ಟು ನೋಡು, ನಿನ್ಕಿನ ನಾನು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಸಹ ಬರೀ ಅವರ ಆಡಂಬರವನ್ನೇ ತೋರಿಸ್ತಾ ಇದ್ರು. ಆದರೆ ಆ ಒಂದು ಹಳ್ಳಿಯಲ್ಲಿ ಒಂದು ಅಜ್ಜಿ ಏನು ಮಾಡ್ತು, ಬಹಳ ಪ್ರೀತಿಯಿಂದ ಒಂದು ಕಟೋರದಲ್ಲಿ ಅಂದರೆ ಒಂದು ಪಾತ್ರೆಯಲ್ಲಿ ಪರಮಾತ್ಮನಿಗೆ ಪ್ರೀತಿಯಿಂದ ನೈವೇದ್ಯವನ್ನು ಮಾಡ್ಕೊಂಡು ತಂತು. ಏನು ಪಾಯಸ, ಅಕ್ಕಿ ಪಾಯಸವನ್ನು ಮಾಡ್ಕೊಂಡು ತಂತು. ಅಂದಾಗ ಬಹಳ ಪ್ರೀತಿ ಭಾವನೆಯಿಂದ, ಹೇ ಭಗವಂತ, ನನ್ನ ಹತ್ರ ಇದೊಂದು ಬಿಟ್ಟರೆ ಇನ್ನೇನು ಇಲ್ಲ, ಇದನ್ನು ಸ್ವೀಕಾರ ಮಾಡು ಅಂತ. ಆಗ ಅದು ಅಜ್ಜಿಗೆ ನೋಡಿ ಎಷ್ಟು ಒಂದು ತಕ್ಕಡಿಯಲ್ಲಿ ತುಲಾಭಾರವನ್ನು ಮಾಡಲಿಕ್ಕೆ ಎಷ್ಟು ಬೆಟ್ಟದಷ್ಟು ವಜ್ರ ವೈಢೂರ್ಯಗಳನ್ನು ಇಟ್ಟಿದ್ದು, ಇನ್ನೊಂದು ಕಡೆ ಒಂದು ಕಟೋರದವಷ್ಟು ಪಾಯಸ ಅಷ್ಟೇ ಇಟ್ಟಿದ್ದು. ಅದು ಅದರ ಸಮಾನ ಆಯಿತು. ಹೆಂಗಪ್ಪ ಅಂದರೆ ಹೇಗೆ ನೋಡಿ, ಪರಮಾತ್ಮ ಏನನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ನಮ್ಮ ಭಾವನೆಯನ್ನು, ಆಡಂಬರವನ್ನು ಅಲ್ಲ. ಈಗ ಕೆಲವು ಬಾರಿ ನಾವು ಮನುಷ್ಯರುಗಳೇನು ಮಾಡ್ತೀವಿ ಅಂದರೆ ಪರಮಾತ್ಮನಿಗೆ ಆಡಂಬರದಿಂದ ನಾವು ತೃಪ್ತಿಯನ್ನು ಪಡ್ಸಕ್ಕೆ ಹೋಗ್ತೀವಿ. ಪರಮಾತ್ಮನಿಗೆ ಆಡಂಬರ ಬೇಕಾಗಿಲ್ಲ. ಆ ಆಡಂಬರ ಯಾರೂ ಸಹ ಸ್ವೀಕಾರ ಮಾಡಲ್ಲ. ಯಾವಾಗ ಆ ಒಂದು ಪ್ರೀತಿಯ ಭಾವನೆ ಇರುತ್ತೋ ಆ ಭಾವನೆಯಲ್ಲಿ ನಾವು ಪರಮಾತ್ಮನನ್ನು ಬಂಧಿಸಲಾಗುತ್ತೆ. ಹಾಗೆಯೇ ಇಲ್ಲೂ ಸಹ ನಾವು ಬಾಬರವರಿಗೆ ಅಥವಾ ಏನೋ ಒಂದು ಭೋಗವನ್ನು ಮಾಡಿಸ್ಬೋದು ಅಥವಾ ಏನೇ ಒಂದು ಸೇವೆಯನ್ನು ಮಾಡ್ತೀವಿ ಅಂದಾಗ ಅದರಲ್ಲಿ ಬಹಳ ಭಾವನೆ ಪ್ರೀತಿ ಇದ್ದಾಗ ಅದು ಬಾಬರವರು 1ಕ್ಕೆ 10 ಪಟ್ಟಷ್ಟು ನಮಗೆ ಕೊಡ್ತಾರೆ. ಅದರಲ್ಲಿ ಭಾವನೆನೇ ಇಲ್ಲ, ಅದರಲ್ಲಿ ಪ್ರೀತಿನೇ ಇಲ್ಲ ಅಂದಾಗ ನಾವು ಎಷ್ಟು ಮಾಡಿದ್ರೂ ಸಹ ಅದೇನಾಗುತ್ತೆ ಅನಿಸುತ್ತೆ, ಅರೆ ನಾನು ಬಾಬನಿಗೆ ಇಷ್ಟು ಮಾಡಿದೆ ಅಷ್ಟು ಮಾಡಿದೆ, ಆದರೆ ಯಾಕೆ ನನಗೆ ಸೇವೆಯಲ್ಲಿ ಸಫಲತೆ ಸಿಗಲಿಲ್ಲ, ಯಾಕೆ ನಾನು ಇದು ಮಾಡಿದ್ರೂ ನನಗೆ ಅದರ ಫಲ ಸಿಗಲಿಲ್ಲ ಅಂತ ನಾವು ಬಹಳ ಸಂಕಲ್ಪವನ್ನು ಮಾಡ್ತೀವಿ. ಯಾಕೆಂದರೆ ನಾವು ಮಾಡಬೇಕಾದ್ರೆ ನಮ್ಮ ಸಂಕಲ್ಪ ಅಥವಾ ನನ್ನ ಒಂದು ಆಂತರಿಕವಾದಂತಹ ಆಳ ಮನಸ್ಸಿನಲ್ಲಿ ಯಾವ ಒಂದು ವಿಚಾರ ಇತ್ತು ಅದನ್ನು ನಾವು ಯೋಚನೆ ಮಾಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೇನೇ ಮಾಡ್ತೀರಾ ಅಂದರೆ ನಿಸ್ಸಂಕಲ್ಪ ಅಂದರೆ ನಿಸ್ವಾರ್ಥವಾಗಿ ಮಾಡಿ, ಆಗ ಅದರ ಫಲ ನಿಮಗೆ ಡಬಲ್ ಅಲ್ಲ ತ್ರಿಬಲ್ ಅಷ್ಟು ನಮಗೆ ಸಿಗ್ತಾ ಹೋಗುತ್ತೆ. ಇವತ್ತಿನ ಕತೆ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.